ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿ 1 ವರ್ಷ ಗತಿಸಿದರೂ ಸಹ 6 ಜನ ನಕ್ಸಲರನ್ನು ಈವರೆಗೂ ಜೈಲಿನಿಂದ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಮತ್ತು ತಕ್ಷಣ 6 ಜನ ನಕ್ಸಲರನ್ನು ಬಿಡುಗಡೆ ಮುಖ್ಯಮಂತ್ರಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶರಣಾಗತಿ ಹೊಂದಿದ ನಕ್ಸಲ್ ಮಾರೆಪ್ಪ ಆರೋಲಿ ಅವರ ಕುಟುಂಬಸ್ಥರಾದ ಚನ್ನಬಸವ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಸರ್ಕಾರ ಘೋಷಿಸಿ ಇಂದಿಗೆ 1 ವರ್ಷ ಗತಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದವರಾದ ಮಾರೆಪ್ಪ ಆರೋಲಿ ಹಾಗೂ ಮುಂಡಗಾರು ಲತಾ, ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ್, ಟಿಎನ್ ಜೀಪ ಸೇರಿದಂತೆ ಒಟ್ಟು ಜನ ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ದು ಅವರನ್ನು ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಮಾಡಿಕೊಂಡು ನಕ್ಸಲ್ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡುತ್ತಾರೆ. 6 ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಇಟ್ಟಿದ್ದ ಪ್ರಮುಖ 18 ಬೇಡಿಕೆಗಳಲ್ಲಿ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರವು ಮರೆತಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬಂದಂತಹ ಈ 6 ಜನರ ಈಗಿನ ಸ್ಥಿತಿ ಅಯೋಮಯವಾದಂತಾಗಿದೆ. ಅಷ್ಟೇ ಅಲ್ಲದೆ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬರುವಂತಹ ನಕ್ಸಲರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತದ ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿದ್ದಲ್ಲದೆ ಅವರ ಮೇಲಿರುವ ಎಲ್ಲ ಮೊಕದ್ದಮೆಗಳನ್ನು ಹಿಂಪಡೆದು ಸಾರ್ವಜನಿಕವಾಗಿ ಘನತೆ ಗೌರವದಿಂದ ಜೀವಿಸಲು ಒಂದು ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಘೋಷಣೆಯಲ್ಲಿ ಸಹ ಮಾಡಿದ್ದರು. ಮತ್ತೆ ಆಮೇಲೆ ಇವರು ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ್ ಹಾಗೂ ಟಿ.ಎನ್. ಉಷಾ ಸೇರಿದಂತೆ ಸರ್ ಒಟ್ಟು 6 ಜನರು ಮುಖ್ಯವಾಹಿನಿಗೆ ಬರ್ತಾರೆ. ಬರುವಾಗ ನಮಗೆ ಸಹಕಾರ ಕೊಟ್ಟಿದೆ ಸರ್. ಇವರು ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಇದರಲ್ಲಿ ಅವರು ಸರೆಂಡರ್ ಆಗ್ತಾರೆ ಸರ್. ಬಂದಾಗ ಸರೆಂಡರ್ ಆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್, 1 ವರ್ಷದೊಳಗೆ ನಾವು ಅವ್ರನ್ನ ಮುಖ್ಯವಾಹಿನಿ ತಂದು ಆಮೇಲೆ ಅವರ ಒಂದು ನಿಜ ಜೀವನದಲ್ಲಿ ಒಂದು ಭಾಗಿಯಾಗಲಿಕ್ಕೆ ಅವರು ಅನುವು ಮಾಡಿಕೊಡ್ತೀವಿ ಅಂತೇಳಿ. ಆಮೇಲೆ ಕೆಲವೊಂದು ಬೇಡಿಕೆಗಳು ಕೂಡ ಕೊಟ್ಟಿರ್ತಾರೆ. ಈಗ ನಮ್ಮ ಅಜ್ಜಿ ಏನ್ ಹೇಳ್ತಾರೆ ಸರ್, ಮೊನ್ನೆ ಅವರು ಇಷ್ಟಾರ್ಥ ದೇವಸ್ಥಾನಕ್ಕೆ ಹೋಗಿ ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ. ನಮ್ಗೆ ಯಾವುದೂ ಬೇಡ, ಸರ್ಕಾರ ಏನ್ ಕೊಡುತ್ತೆ ಅದು ಯಾವುದು ಬೇಡ, ಈಗ ಸದ್ಯ ನಮ್ಮ ಮನೆಗೆ ಬಂದರೆ ಸಾಕು, ನಮ್ಮ ಮಗನಲ್ದೇ ಅವ್ರ ಜೊತೆಗೆ ಯಾರೆಲ್ಲ ಇದ್ರು ಅವರೆಲ್ಲರೂ ಮತ್ತೆ ಮನೆಗೆ ಸೇರ್ಲಿ ಅನ್ನೋ ಒಂದು ಬೇಡಿಕೆ ಅವ್ರದ್ದಾಗಿತ್ತು ಸರ್. ಹಂಗಾಗಿ ನಮ್ಮ ಚಿಕ್ಕಪ್ಪ ಅವರು ಇಷ್ಟು ದಿನ ಪರಪ್ಪನಾರ ಅಗ್ರಹಾರ ಜೈಲಲ್ಲಿ ಇದ್ರು ಸರ್. ಆಮೇಲೆ ಕಳೆದ 3 ತಿಂಗಳಿಂದ ಕೇರಳ ಉಯ್ಯೂರು ಅಂತ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸರ್. ಅವ್ರು ನಮಗೆ ಒಂದಿನ ಬಿಟ್ಟು ಅಂದ್ರೆ ಕಾಲ್ ಮಾಡುವಾಗ ಹೇಳ್ತಾರೆ, ನಾವು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ನಮ್ಮ ಕೇಸ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಕೇಳಬೇಕಾದ್ರೆ ಕೇಸ್ಗಳ ಬಗ್ಗೆ ಹೇಳಿದ್ರೆ ಸರ್, ಈಗ ನಾವು ಬೆಳ್ತಂಗಡಿ 1-2-3 ವಾರ ಹೋಗಿದ್ದಾರೆ ಸರ್. ಆಮೇಲೆ ಕೇರಳದಲ್ಲಿ ಈಗ 3 ತಿಂಗಳು ಇದ್ದಾರೆ ಸರ್. ಕೇಳಿದ್ರೆ ಇನ್ನೊಂದು 2 ವರ್ಷ ಆಗ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಇದರಿಂದ ಭಯಭೀತರಾಗ್ತಾರೆ ಸರ್. ಇವ್ರ ಜೊತೆನೂ ಮಾತಾಡಿದ್ದಾರೆ ಸರ್. ಯಾಕಂದ್ರೆ ಸರ್, ವರ್ಷ ಕಳೆದ್ರು ಕೂಡ ಇನ್ನೂ ಇದು ನಡೀತಾ ಇರುತ್ತಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಆಗ್ಬೋದು ಗೊತ್ತಾಗಲ್ಲ. ಸುಮಾರು ಕೇಸ್ಗಳಿದೆ, ಈ ಟ್ರಯಲ್ ನಡೀತಾನೆ ಇದೆ ಕೇಸ್ಗಳಲ್ಲಿ. ಸೊ ಇನ್ನು ಕಳೆದ ಇದೆ. ಆದರೆ ಆಮೇಲೆ ನಮ್ಮ ಕುಟುಂಬಸ್ಥರು ಕೂಡ ಅವರ ಆಕ್ರಂದನ ಕೇಳ್ತಾ ಇಲ್ಲ ಸರ್. ಲೀಗಲ್ ಪ್ರೋಸೆಸ್ ಸರ್ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್. ಯಾಕಂದ್ರೆ ಸರ್ ಅವ್ರು ಹೇಳಿ ಪಕ್ಷಿಗಳು ಉತ್ತಮ ಪರಿಸರದ ಸಂಕೇತವಾಗಿವೆ. ಅವು ಪರಿಸರದ ಪೂರಕ ವಾತಾವರಣ ನಿರ್ಮಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು ಹೇಳಿದರು. ಅವರು ಪ್ರಯತ್ನ ವೆಲ್ಫೇರ್ ಟ್ರಸ್ಟ್ ನವರು ಟಾಗೋರ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಈರಣ್ಣ ಬೆಂಗಾಲಿ ಅವರು ತೆಗೆದ 150ಕ್ಕೂ ಹೆಚ್ಚು ರಾಯಚೂರು ಪಕ್ಷಿಗಳ ಫೋಟೋ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪಕ್ಷಿಗಳು ಭೂಲೋಕದ ಅದ್ಭುತ ಜೀವಿಗಳಾಗಿ ಮನುಕುಲಕ್ಕೆ ಸಹಕಾರಿ ಆಗಿವೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಕ್ಷಿಗಳನ್ನು ಉಳಿಸುವತ್ತ ಗಮನ ಹರಿಸಬೇಕು ಎಂದರು. ಪಕ್ಷಿಗಳ ಛಾಯಾಗ್ರಾಹಕ ಈರಣ್ಣ ಬೆಂಗಾಲಿ ಅವರು ಮಾತನಾಡುತ್ತಾ, ರಾಯಚೂರಿನಲ್ಲಿ 200ಕ್ಕೂ ಅಧಿಕ ಪ್ರಭೇದದ ಹಕ್ಕಿಗಳು ಇದ್ದು ಅವುಗಳನ್ನು ಉಳಿಸಿಕೊಂಡು ಹೋಗುವ ಪ್ರಯತ್ನ ಆಗಬೇಕು. ಜನರು ಹಕ್ಕಿಗಳ ಬಗ್ಗೆ ಒಲವನ್ನು ಹೊಂದಿ ಪಕ್ಷಿಗಳ ಮಹತ್ವ ಅರಿಯಬೇಕು ಎಂದರು. ಅಧ್ಯಕ್ಷತೆಯನ್ನು ವಹಿಸಿದ ಅಭಿಜ್ಞಾನ ಶಾಲೆಯ ರಮೇಶ್ ಅವರು ಮಾತನಾಡುತ್ತಾ, ಈರಣ್ಣ ಬೆಂಗಾಲಿ ಅವರು ರಾಯಚೂರಿನ ಪಕ್ಷಿಗಳ ಫೋಟೋ ತೆಗೆದು ನಮಗೆ ತೋರಿಸಿದ್ದು ಅಭಿನಂದನೀಯ. ಪರಿಸರ ಕಾರ್ಯಕ್ಕೆ ನಾವು ಯಾವಾಗಲೂ ಜೊತೆ ಇರಬೇಕು ಎಂದು ತಿಳಿಸಿದರು. ಮತ್ತೊಮ್ಮೆ ಧನ್ಯವಾದಗಳನ್ನು ರಾಜೇಶ್ ಅವರಿಗೆ ಮತ್ತು ರಮೇಶ್ ಅವರಿಗೆ. ನೆನಪಿನ ಕಾಣಿಕೆಯನ್ನು ಲಂಚ ಫೋಟೋಗಳನ್ನು ಕೊಡ್ತಾ ಇದ್ದೇನೆ ಪಕ್ಷಿಗಳಲ್ಲಿ.
ಸರ್ ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಎಲ್ಲವೂ ರಾಯಚೂರು ಪಕ್ಷಗಳನ್ನೇ ತೆಗೆದಿದ್ದೀವಿ. ರಾಯಚೂರು ಅಂತಂದರೆ ರಾಯಚೂರು ಜಿಲ್ಲೆ ಅಲ್ಲ, ರಾಯಚೂರು ನಗರದಲ್ಲೇ. ರಾಯಚೂರು ಸುಮಾರು 5-6 ಕಿಲೋಮೀಟರ್ ಅಂತರದಲ್ಲಿ. ಉದಾಹರಣೆ ಮಸಲಪುರ, ಮರ್ಚೆಂಡು, ಈ ಕಡೆ ಮಲೆಯಬಾದು, ಚಂದ್ರಬಂಧ ರಸ್ತೆ, ಆಮೇಲೆ ಮಂತ್ರಾಲಯ ರಸ್ತೆ. ಈಗೇನಂತಂದರೆ ರಾಯಚೂರು ಸುತ್ತಮುತ್ತಲಿರ್ತಕ್ಕಂಥ ಪಕ್ಷಗಳನ್ನೇ ನಾನು ತೆಗೆದಿದ್ದು. ಸುಮಾರು 10 ವರ್ಷಗಳ ಮೇಲೆ ತೆಗೆದಿರ್ತಕ್ಕಂಥ 150ಕ್ಕೂ ಅಧಿಕ ಬಗೆಯ ಪಕ್ಷಿಗಳನ್ನು ನಾವಿಲ್ಲಿ ಕಾಣ್ಬೋದು. ಈ ರೀತಿ ಏನಂತಂದ್ರೆ ನಮ್ಮ ರಾಯಚೂರು ಬಿಸಿಲೂರ ತಂದು ಕೂಡ ಏನಂತಂದರೆ ಇದು ಹೆಚ್ಚಿನದಾದ ಪಕ್ಷಿ ಸಂಕುಲವನ್ನು ರಾಜ್ಯ ಸರ್ಕಾರದಲ್ಲಿ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಸಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಸಾಂಘಿಕ ಹಕ್ಕುಗಳಿಂದ ಎಲ್ಲೆಡೆ ಬಾಧಿತಗೊಂಡಿರುವುದು ವೇದ ಆಗಿದೆ. ಪುರುಷ ಪ್ರಧಾನ ಸಂಘಟನೆಗಳು ಸ್ತ್ರೀ ಸಮಸ್ಯೆಗಳನ್ನು ಒಂದು ಪ್ರಧಾನ ಅಥವಾ ಪ್ರಮುಖ ವಿಷಯ ಎಂದು ಪರಿಗಣಿಸುವುದೇ ಅಲ್ಲ. ಇದರಿಂದ ಮಹಿಳೆಯರು ತಮ್ಮ ಸಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಾಜ್ಯಾಧ್ಯಕ್ಷೆ ರೋಶಿನಿ ಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿಯ ಸಮಸ್ಯೆಗಳು ಒಂದೆಡೆ ಆದರೆ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸರ್ಕಾರಗಳ ಮಹಿಳಾ ನೀತಿಗಳನ್ನು ಸರ್ಕಾರಿ ಸೇವಾ ನಿಯಮಗಳಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಸಮನ್ವಯತೆ ಸಾಧಿಸಲು ಮಹಿಳೆಗೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರು ಹಲವಾರು ಸಂಕಷ್ಟಗಳ ಏಳುಬೀಳುಗಳಲ್ಲಿ ಸಾಗಿಸುತ್ತಿದ್ದಾರೆ ಎಂದರು. ಜೊತೆಯಲ್ಲೇ ಕರ್ನಾಟಕ ಸರ್ಕಾರಿ ಮಹಿಳಾ ಉದ್ಯೋಗಿಗಳನ್ನು ಆಧುನಿಕ ವಿಜ್ಞಾನ, ಮಾಹಿತಿ ಮತ್ತು ತಂತ್ರಜ್ಞಾನ ಅನುಸಾರ ಕುಶಲಾಗ್ರ, ಕೌಶಲ್ಯಮತಿ ನಾಗರಿಕ ಆಡಳಿತಗಾರರನ್ನಾಗಿ ಸಜ್ಜುಗೊಳಿಸಲು ನಿರಂತರ ತರಬೇತಿ, ಆಡಳಿತಾತ್ಮಕ ಸಂಶೋಧನೆ ಕೈಗೊಳ್ಳುವುದು, ವಿಶಾಲವಾಗಿ ಹರಡಿರುವ ನಮ್ಮ ಗ್ರಾಮೀಣ ಕೊಳಗೇರಿ ಒಳಗೊಂಡು ಶಿಕ್ಷಣ, ಆರೋಗ್ಯ, ಶುದ್ಧ ನೀರು, ಇತರ ಸೌಲಭ್ಯ ವಂಚಿತ ಸಮಾಜಕ್ಕೆ ನಾಗರಿಕ ಸೇವಾ ಉದ್ಯೋಗಗಳಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಎಲ್ಲ ಇಲಾಖೆಯ ಎಲ್ಲ ವರ್ಗದ ಮಹಿಳೆಯರನ್ನ ಒಗ್ಗೂಡಿಸಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಉದ್ಯೋಗಸ್ಥ ನಮ್ಮ ಮಹಿಳೆಯರನ್ನ ಒಗ್ಗೂಡಿಸಿ ನಾವು ಸಂಘಟನೆಯನ್ನು ಕಟ್ಟಿದ್ದೇವೆ. ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರನ್ನು ಮಾಡಬೇಕು ಮತ್ತು ನಮ್ಮ ಸಂಘಟನೆಯನ್ನು ಬಲಗೊಳಿಸಬೇಕು, ಇನ್ನೂ ಗಟ್ಟಿಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಾದ್ಯಂತ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮೀಣ ಭಾಗದ ಯುವ ಜನರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಜ್ಞಾನಾಧಾರಿತ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ಮಲ್ದಕಲ್ ಗೆಳೆಯರ ಬಳಗವು ಜ್ಞಾನವೃಕ್ಷ ಟ್ರಸ್ಟ್ ದೇವದುರ್ಗದ ಸಹಯೋಗದಲ್ಲಿ ಸತತ 4ನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆಯನ್ನು ಜನವರಿ 24ರಂದು ಆಯೋಜಿಸಿದೆ. ಇಂದು ನಗರದ ಪತ್ರಿಕೆ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಲ್ದಕಲ್ ಗೆಳೆಯರ ಬಳಗದ ಕಾರ್ಯದರ್ಶಿ ನಾಗರಾಜ್ ಪೂಜಾರಿ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಹುಡೇದ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾರುತಿ ಕುಮಾರ್ ಮಲ್ದಕಲ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಲ್ದಕಲ್ ಗೆಳೆಯರ ಬಳಗವು ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಯುವ ಜನಾಂಗವನ್ನು ಪ್ರೋತ್ಸಾಹಿಸುತ್ತಿದೆ. ಅದರ ಭಾಗವಾಗಿಯೇ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ಜನವರಿ 24, 2026ರಂದು ಶನಿವಾರದಂದು ದೇವದುರ್ಗ ನಗರದಲ್ಲಿ ಶ್ರೀ ರೇಣತ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಶ್ರೀ ಹುಡೇದ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ 24ನೇ ಜನವರಿ 2026 ಶನಿವಾರದಂದು ಬೆಳಗ್ಗೆ 10:30ಕ್ಕೆ ದೇವದುರ್ಗ ನಗರದ ಶ್ರೀ ಕೇರಳ ಫಂಕ್ಷನ್ ಕಲ್ಯಾಣ ಮಂಟಪದಲ್ಲಿ ಸತತ 4ನೇ ಬಾರಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಮಲ್ದಕಲ್ ಗೆಳೆಯರ ಬಳಗ ಜ್ಞಾನವೃಕ್ಷ ಟ್ರಸ್ಟ್ ದೇವದುರ್ಗ ಸಹಯೋಗದಲ್ಲಿ ಹಮ್ಮಿಕೊಂಡಿದೆ. ಈಗಾಗಲೇ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸರಿಸುಮಾರು 100ಕ್ಕೂ ಹೆಚ್ಚಿನ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಬಸವ ರಾಜಗುರುಗಳು ಶ್ರೀ ನಿಜಾನಂದ ಯೋಗಾಶ್ರಮ ಮಲ್ದಕಲ್ ಅವರು ವಹಿಸಲಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು 2 ಹಂತಗಳಲ್ಲಿದ್ದು,
ಮೊದಲನೆಯದಾಗಿ ಬಹು ಆಯ್ಕೆ ವಸ್ತುನಿಷ್ಠ 100 ಅಂಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ನಂತರ ಆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲು 5 ತಂಡಗಳಿಗೆ ಮೌಖಿಕ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ. ಅಲ್ಲಿ ವಿಜೇತರಾದ ಮೊದಲ ತಂಡಕ್ಕೆ ಬಹುಮಾನದ ರೂಪದಲ್ಲಿ 15,001 ನಗದು ಮತ್ತು ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ತದನಂತರ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಕ್ರಮವಾಗಿ 11,001, 7,001 ಸಾವಿರ ನಗದು ಪುಸ್ತಕಗಳನ್ನು ನೀಡಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರತಿ ತಂಡಕ್ಕೆ 200 ರೂಪಾಯಿಗಳ ನೋಂದಣಿ ಶುಲ್ಕವನ್ನು ಪಾವತಿಸಲು ನಾಗರಾಜ್ ಪೂಜಾರಿ ಮತ್ತು ಟೀಕಪ್ಪ ಚವ್ಹಾಣ್ ಉಪಾಧ್ಯಕ್ಷರನ್ನು ಸಂಪರ್ಕಿಸಬೇಕಾಗುತ್ತದೆ. ನೋಂದಣಿ ಮಾಡಲು ಕೊನೆಯ ದಿನಾಂಕ 22 ಜನವರಿ ಆಗಿರುತ್ತದೆ. ವಿಕಲಚೇತನ ಸ್ಪರ್ಧಾರ್ಥಿಗಳಿಗೆ ಪ್ರವೇಶ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. 4ನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆಯ ಯಶಸ್ವಿಗೆ ತಾವುಗಳು ಸಹ ಕೈ ಜೋಡಿಸಬೇಕೆಂದು ಮತ್ತು ಈ ಸ್ಪರ್ಧೆಯ ಬಗ್ಗೆ ಯುವ ಜನಾಂಗದವರಿಗೆ ಮಾಹಿತಿ ನೀಡಲು ಅನುಕೂಲವಾಗುವಂತೆ ತಮ್ಮ ಪತ್ರಿಕೆಯಲ್ಲಿ ಈ ಸ್ಪರ್ಧೆಯ ಕುರಿತಾಗಿ ವರದಿ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆ ಅಂಗವಾಗಿ ರಾಯಚೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಪತ್ರಕರ್ತರಿಗಾಗಿ ಕತೆ ಕವನ ಲೇಖನಗಳನ್ನು ಆಹ್ವಾನಿಸಿದೆ. ಆಯ್ಕೆಯಾದ ಕತೆ ಕವನ ಲೇಖನಗಳನ್ನು ಪ್ರತ್ಯೇಕ 3 ಪುಸ್ತಕಗಳಾಗಿ ಪ್ರಕಟಿಸಲು ನಿರ್ಧರಿಸಲಾಗಿದೆ ಎಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಗಟ್ಕಲ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪತ್ರಕರ್ತರಿಗಾಗಿ ರಾಜ್ಯ ಮಟ್ಟದ ಕವನ ಹಾಗೂ ಕಥಾ ಸ್ಪರ್ಧೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಂದ ವೃತ್ತಿ ಅನುಭವದ ಲೇಖನಗಳನ್ನು ಆಹ್ವಾನಿಸಲಾಗಿದ್ದು ಫೆಬ್ರವರಿ 25ರವರೆಗೆ ಸ್ವೀಕರಿಸಲಾಗುವುದು ಎಂದರು. ಕತೆ ಕವನ ಸ್ಪರ್ಧೆಗೆ ಹಾಗೂ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಸ್ಪರ್ಧೆಗೆ ಕಳುಹಿಸುವ ಕತೆ ಕವನ ಸ್ವರಚಿತವಾಗಿರಬೇಕು. ಯಾವುದೇ ಪುಸ್ತಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿರಬಾರದು. ಕತೆ 1500 ಗರಿಷ್ಠ ಪದಮಿತಿಗಳಲ್ಲಿ ಇರಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪತ್ರಕರ್ತರಾಗಿರಬೇಕು. ಕತೆ ಕವನದ ಜೊತೆ ಕೆಲಸ ಮಾಡುವ ಸುದ್ದಿ ಸಂಸ್ಥೆ ನೀಡಿದ ಗುರುತಿನ ಚೀಟಿ ಅಥವಾ ಪತ್ರ ಅಥವಾ ಅಕ್ರೆಡಿಟೇಷನ್ ಕಾರ್ಡ್ ಕಡ್ಡಾಯ. ಒಬ್ಬ ಪತ್ರಕರ್ತ 2 ವಿಭಾಗದಲ್ಲಿ ಸ್ಪರ್ಧಿಸಬಹುದು. 1 ಕತೆ 1 ಕವನ ಮಾತ್ರ ಕಳುಹಿಸಬೇಕು. ಹೀಗಾಗಿ ಈ ಒಂದು ಬೆಳ್ಳಿ ಮಹೋತ್ಸವನ ಅದ್ದೂರಿಯಾಗಿ ಆಚರಣೆಯ ಜೊತೆಗೆ ಒಂದು ಅರ್ಥಪೂರ್ಣವಾಗಿ ಕೂಡ ಆಚರಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಕವನ ಕಥಾ ಸ್ಪರ್ಧೆ ನಮ್ಮ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಜೊತೆಗೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಒಂದು ರಿಪೋರ್ಟರ್ಸ್ ಡೈರಿ ಅಂತೇಳಿ ಒಂದು ಪುಸ್ತಕ, ಅಂದರೆ ರಿಪೋರ್ಟ್ಸ್ಗಳು ಅವರ ಅನುಭವದ ಪತ್ರಿಕೋದ್ಯಮದಲ್ಲಿ ಅವರ ಅನುಭವದ ಲೇಖನಗಳ ಒಂದು ಸಂಗ್ರಹದ ಒಂದು ಪುಸ್ತಕವನ್ನು ಹೊರತರಬೇಕು ಅಂತ 3 ಪುಸ್ತಕ, ರಾಜ್ಯ ಮಟ್ಟದ ಕವನ ಮತ್ತೆ ಕಥಾ ಸ್ಪರ್ಧೆ ಮತ್ತೆ ಪತ್ರಕರ್ತರ ವೃತ್ತಿ ಅನುಭವದ ಲೇಖನಗಳ ಒಂದು ಪುಸ್ತಕವನ್ನ ಹೊರತರಬೇಕು ಅನ್ನುವಂಥದ್ದು ಈ ಬೆಳ್ಳಿ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಈ ಒಂದು ಕಥಾ ಸ್ಪರ್ಧೆ ಕವನ ಸ್ಪರ್ಧೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ. ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಅವರ ಅನುಭವದ ಲೇಖನಗಳನ್ನ ಅವರಿಂದ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಥೆ ಕವನ ಲೇಖನಗಳನ್ನ ನಮಗೆ ತಲುಪಿಸಬೇಕಾದ ಕೊನೆಯ ದಿನಾಂಕ ಫೆಬ್ರವರಿ 25ನೇ ತಾರೀಕು ಆಗಿರುತ್ತೆ. ಸುಮಾರು 1 ತಿಂಗಳಿಗೂ ಹೆಚ್ಚು ಅವಧಿಯನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಕಥಾ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ ಬಹುಮಾನ 7,000 ರೂಪಾಯಿ, ತೃತೀಯ ಬಹುಮಾನ 3,000 ರೂಪಾಯಿ ಇರುತ್ತೆ. ಕವನ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ ಇರುತ್ತೆ. ಇನ್ನು ಕತೆ ಈ ಒಂದು ಇದಕ್ಕೆ ನಿಯಮಗಳು ಅಂದ್ರೆ ಕತೆ ಕವನ ಸ್ಪರ್ಧೆಗೆ ಮತ್ತೆ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಸ್ಪರ್ಧೆಗೆ ಕಳಿಸುವ ಕತೆ ಕವನಗಳು ಸ್ವರಚಿತವಾಗಿರಬೇಕು ಮತ್ತೆ ಯಾವುದೇ ಪುಸ್ತಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರಬಾರದು. ಕಥೆಯನ್ನ ಕಳಿಸುವವರು 1500 ಗರಿಷ್ಠ ಪದಮಿತಿಯಲ್ಲಿ ಕಥೆಯನ್ನ ಕಳಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಪತ್ರಕರ್ತರಾಗಿರಲೇಬೇಕು. ಕತೆ ಕವನದ ಜೊತೆ ಅವ್ರು ಕೆಲಸ ಮಾಡುವಂತ ಸುದ್ದಿ ಸಂಸ್ಥೆಯ ಒಂದು ಗುರುತಿನ ಚೀಟಿ ಅಥವಾ ಪತ್ರ ಅಕ್ರೆಡಿಟೇಷನ್ ಕಾರ್ಡ್ ಅಥವಾ ಅವ್ರ ಪತ್ರಕರ್ತರು ಅನ್ನೋದಕ್ಕೆ ಯಾವುದೇ ಒಂದು ದಾಖಲೆಯನ್ನ ಕೊಟ್ಟರೆ ಸಾಕು. ಒಬ್ಬ ಪತ್ರಕರ್ತ 2 ವಿಭಾಗದಲ್ಲಿ ಕೂಡ ಸ್ಪರ್ಧಿಸಬಹುದು. 1 ಕತೆ 1 ಕವನವನ್ನು ಮಾತ್ರ ಕಳಿಸಲಿಕ್ಕೆ